ಶ್ರೀಲಂಕಾ ವಿರುದ್ಧ ಟಿ20 ಸೀರೀಸ್ ಗೆದ್ದಿರೋ ಟೀಂ ಇಂಡಿಯಾ ಚಿತ್ತ ಇದೀಗ ಏಕದಿನ ಸರಣಿಯತ್ತ ನೆಟ್ಟಿದೆ. ಅದರಲ್ಲೂ ಏಕದಿನ ಸರಣಿಯಲ್ಲಿ ಸ್ಟಾರ್ ಆಟಗಾರರೇ ಇರೋದ್ರಿಂದ ಕೋಟ್ಯಂತರ ಅಭಿಮಾನಿಗಳು ಪಂದ್ಯ ನೋಡೋಕೆ ಕಾಯ್ತಾ ಇದ್ದಾರೆ. ಈಗಾಗಲೇ ನಾಯಕ ರೋಹಿತ್ ಶರ್ಮಾ, ರನ್ ಮಿಷನ್ ವಿರಾಟ್ ಕೊಹ್ಲಿ, ಸ್ಟಾರ್ ಪ್ಲೇಯರ್ ಕೆಎಲ್ ರಾಹುಲ್ ಸೇರಿದಂತೆ ಭಾರತೀಯ ಆಟಗಾರರು ಕೊಲಂಬೋ ತಲುಪಿದ್ದಾರೆ. 50 ಓವರ್ಗಳ ಸರಣಿ ಪ್ರಾರಂಭಕ್ಕೂ ಮುನ್ನವೇ ಫೀಲ್ಡ್ಗಿಳಿದು ಕಸರತ್ತನ್ನು ಆರಂಭಿಸಿದ್ದಾರೆ. ಟಿ20 ವಿಶ್ವಕಪ್ ಗೆದ್ದ ಬಳಿಕ ಇದೇ ಮೊದಲ ಬಾರಿಗೆ ಸ್ಟಾರ್ ಬ್ಯಾಟರ್ಗಳಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮೊದಲ ಬಾರಿ ಫೀಲ್ಡ್ಗಿಳಿದಿದ್ದಾರೆ. ಮೊದಲ ಏಕದಿನ ಪಂದ್ಯ ಆಗಸ್ಟ್ 2ರಂದು ಸ್ಟಾರ್ಟ್ ಆಗಲಿದೆ. ಹಾಗೆ ಎರಡನೇ ಏಕದಿನ ಪಂದ್ಯ ಆಗಸ್ಟ್ 4, ಮೂರನೇ ಏಕದಿನ ಪಂದ್ಯ ಆಗಸ್ಟ್ 7ರಂದು ನಡೆಯಲಿದೆ. ಮೂರೂ ಪಂದ್ಯಗಳು ಕೂಡ ಕೊಲಂಬೋದಲ್ಲೇ ನಡೆಯಲಿದ್ದು, ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30ಕ್ಕೆ ಪಂದ್ಯಗಳು ಸ್ಟಾರ್ಟ್ ಆಗಲಿವೆ. ಸದ್ಯ ಕೋಟಿ ಭಾರತೀಯರ ಚಿತ್ತ ಇದೇ ಏಕದಿನ ಸರಣಿಯತ್ತ ನೆಟ್ಟಿದೆ. ಇದೀಗ ವಿಶ್ವಕಪ್ ಗೆದ್ದ ರೋಕೋ ಜೋಡಿಗೆ ಭಾರತದ ಗೆಲುವಿನ ಯಾನ ಮುಂದುವರಿಸುವುದರ ಜೊತೆಗೆ ಯಂಗ್ಸ್ಟರ್ಸ್ಗೆ ಮಾದರಿಯಾಗಬೇಕಾದ ಸವಾಲು ಕೂಡ ಎದುರಾಗಿದೆ. ಏನದು ಚಾಲೆಂಜ್ ಅನ್ನೋದನ್ನೇ ಹೇಳ್ತೀನಿ ನೋಡಿ. ಟಿ20 ವಿಶ್ವಕಪ್ ಗೆದ್ದ ಬಳಿಕ ರೆಸ್ಟ್ ಮೂಡ್ನಲ್ಲಿದ್ದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸದ್ಯ ಲಂಕಾ ಪ್ರವಾಸಕ್ಕೆ ಅಣಿಯಾಗ್ತಿದ್ದಾರೆ. ಈಗಾಗಲೇ ನೆಟ್ನಲ್ಲಿ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ನೆಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋ ವಿಡಿಯೋಗಳು ಕೂಡ ಹೊರಬಿದ್ದಿದ್ದು, ಮೈದಾನದಲ್ಲಿ ಮದಗಜಗಳ ಅಬ್ಬರ ನೋಡೋಕೆ ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ. ಆದರೆ ಸರಣಿ ಆರಂಭಕ್ಕೂ ಮುನ್ನವೇ ರೋಹಿತ್ ಮತ್ತು ಕೊಹ್ಲಿಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಏಕದಿನ ಸರಣಿಯಲ್ಲೂ ಕೂಡ ಟೀಂ ಇಂಡಿಯಾವನ್ನ ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಟಿ20 ವಿಶ್ವಕಪ್ ಗೆಲುವಿನ ಬಳಿಕ ಬ್ಲೂ ಬಾಯ್ಸ್ ಸೋತಿದ್ದೇ ಇಲ್ಲ. ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಜಿಂಬಾಬ್ವೆಗೆ ಹಾರಿದ್ದ ಟೀಂ ಇಂಡಿಯಾದ ಯಂಗ್ಸ್ಟರ್ಸ್ ಸರಣಿಯನ್ನ ಗೆದ್ದು ಬಂದಿದ್ರು. 5 ಪಂದ್ಯಗಳ ಟಿ20 ಸರಣಿಯನ್ನ 4-1 ಅಂತರದಲ್ಲಿ ಕೈವಶ ಮಾಡಿಕೊಂಡಿದ್ರು. ಅದರಲ್ಲೂ ತಂಡದಲ್ಲಿ ಇದ್ದದ್ದು ಬಹುತೇಕ ಎಲ್ಲರೂ ಕೂಡ ಹೊಸಬರೇ ಆಗಿದ್ರು. ಅದಾದ ಬಳಿಕ ಲಂಕಾ ಪ್ರವಾಸದಲ್ಲಿ ಟಿ20 ಸರಣಿಗೆ ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿ ನೀಡಿದ್ರು ಕೂಡ ಅಲ್ಲೂ ಕೂಡ ಯುವ ಆಟಗಾರರಿಗೆ ಹೆಚ್ಚಿನ ಮಣೆಯನ್ನ ಹಾಕಲಾಗಿತ್ತು. ಹೀಗಿದ್ರೂ ಕೂಡ ಸೂರ್ಯ ಬಾಯ್ಸ್ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿಯನ್ನ ಗೆದ್ದುಕೊಂಡಿದ್ರು. ಸೊ ಇದೇ ಫಾರ್ಮ್ ಕಂಟಿನ್ಯೂ ಮಾಡಬೇಕಾದ ಅನಿವಾರ್ಯತೆ ಏಕದಿನ ತಂಡದ ಆಟಗಾರರ ಮೇಲಿದೆ. ಅದರಲ್ಲೂ ಲೆಜೆಂಡರಿ ಕ್ರಿಕೆಟರ್ಸ್ ಅಂತಾನೆ ಕರೆಸಿಕೊಳ್ಳೋ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮೇಲೆ ಸ್ವಲ್ಪ ಜಾಸ್ತಿನೇ ಹೊರೆ ಇರಲಿದೆ. ಮತ್ತೊಂದು ಕಡೆ ಆಫ್ಟರ್ ಎ ಲಾಂಗ್ ಟೈಮ್ ಬಳಿಕ ತಂಡಕ್ಕೆ ಮರಳಿರೋ ಕನ್ನಡಿಗ ಕೆಎಲ್ ರಾಹುಲ್ಗೂ ಕೂಡ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಈಗಾಗಲೇ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇರೋ ರಾಹುಲ್ ಕೂಡ ಬಿಸಿಸಿಐಗೆ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಶ್ರೀಲಂಕಾ ತಂಡದ ವಿರುದ್ಧ ಆಡೋಕೆ ನಾನು ಸಜ್ಜಾಗಿದ್ದೇನೆ. ನನಗೆ ಕೋಚ್ ಮತ್ತು ಕ್ಯಾಪ್ಟನ್ ನೀಡಿರೋ ಜವಾಬ್ದಾರಿಯನ್ನು ನಿರ್ವಹಿಸೋಕೆ ಸಿದ್ಧನಾಗಿದ್ದೇನೆ. ನನ್ನ ತಲೆಯಲ್ಲಿ ಏನು ಮಾಡಬೇಕು ಎಂಬ ಪ್ಲಾನ್ ಇದೆ. ಬ್ಯಾಟಿಂಗ್ ಮತ್ತು ಕೀಪಿಂಗ್ನಲ್ಲಿ ಸಾಧ್ಯವಾದಷ್ಟು ಕೂಡ ಉತ್ತಮವಾಗಿ ಆಡೋಕೆ ಪ್ರಯತ್ನ ಮಾಡ್ತೇನೆ. ನನಗೂ ಇದು ಸ್ಟ್ರಾಂಗ್ ಕಂಬ್ಯಾಕ್ ಆಗಲಿದೆ. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಲಿದ್ದೇನೆ ಎನ್ನುವ ಮೂಲಕ ಟೀಂ ಇಂಡಿಯಾಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಹುಲ್. ಒಂದ್ ಕಡೆ ಸಾಲು ನಿರಾಸೆಗಳ ಬಳಿಕ ತಂಡಕ್ಕೆ ಮರಳಿರೋ ಕೆಎಲ್ ರಾಹುಲ್ ಭರ್ಜರಿ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರೆ. ಅತ್ತ ರೋಹಿತ್ ಮತ್ತು ವಿರಾಟ್ ಕೂಡ ಏಕದಿನ ಸರಣಿ ಕೈವಶ ಮಾಡಿಕೊಳ್ಳೋಕೆ ಕಸರತ್ತು ಸ್ಟಾರ್ಟ್ ಮಾಡಿದ್ದಾರೆ. ತಂಡದಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ಶಿವಮ್ ದುಬೆ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ವಾಷಿಂಗ್ಟನ್ ಸುಂದರ್, ಹರ್ಷದೀಪ್ ಸಿಂಗ್, ರಿಯಾನ್ ಪರಾಗ್, ಅಕ್ಷರ್ ಪಟೇಲ್, ಖಲೀಲ್ ಅಹ್ಮದ್, ಹರ್ಷಿತ್ ರಾಣಾ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಅಂತಿಮವಾಗಿ ಯಾರನ್ನ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಸಬೇಕು ಅನ್ನೋ ಸವಾಲು ಕೂಡ ಇದೆ. ಅಲ್ಲದೆ ನೂತನ ಕೋಚ್ ಗೌತಮ್ ಗಂಭೀರ್ ಅಡಿಯಲ್ಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಹಾಗೆ ಕೆಎಲ್ ರಾಹುಲ್ ಇದೇ ಮೊದಲ ಸಲ ಕಣಕ್ಕಿಳಿತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ.